ನಮಸ್ಕಾರ ಸ್ನೇಹಿತರೆ. ನಟಿ ಮೇಘನಾ ರಾಜ್ ತಮ್ಮ ಮಗನ ಹೆಸರಿನ ಹಿಂದಿರುವ ಅರ್ಥವನ್ನು ಬಹಿರಂಗಪಡಿಸಿದ್ದಾರೆ. ರಾಯನ್ ಎಂಬ ಹೆಸರನ್ನು ಯಾಕೆ ಆಯ್ಕೆ ಮಾಡಿದ್ರು, ಅದಕ್ಕೆ ಏನು ಅರ್ಥ ಎಂಬ ಪ್ರಶ್ನೆಗೆ ಅವರು ಮನಮುಟ್ಟುವ ಉತ್ತರ ನೀಡಿದ್ದಾರೆ. ಜೂನ್ 7, 2020ರಂದು ನಟ ಚಿರಂಜೀವಿ ಸರ್ಜಾ ಹಠಾತ್ ನಿಧನರಾದಾಗ ಮೇಘನಾ ರಾಜ್ 5 ತಿಂಗಳ ಗರ್ಭಿಣಿಯಾಗಿದ್ರು. ಇಡೀ ಕರುನಾಡೆ ಶೋಕಸಾಗರದಲ್ಲಿ ಮುಳುಗಿತ್ತು. ಆದರೆ ಅದೇ ವರ್ಷದ ಅಕ್ಟೋಬರ್ 22ರಂದು ಮೇಘನಾ ರಾಜ್ ಮುದ್ದಾದ ಗಂಡುಗಗುವಿಗೆ ಜನ್ಮ ನೀಡಿದ್ರು. ಅಭಿಮಾನಿಗಳು ಚಿರು ಮತ್ತೆ ಹುಟ್ಟಿಬಂದರು ಎಂದು ಸಂಭ್ರಮಿಸಿದ್ರು. ತಮ್ಮ ಮಗನಿಗೆ ರಾಯನ್ ರಾಜ್ ಸರ್ಜಾ ಎಂದು ಹೆಸರಿಟ್ಟಿದ್ದಾರೆ. ಆದರೆ ಈ ಹೆಸರಿನ ಹಿಂದಿನ ಕಥೆ ತುಂಬಾ ವಿಶೇಷ. ಒಂದು ಸಂದರ್ಶನದಲ್ಲಿ ಮಾತನಾಡಿದ ಮೇಘನಾ ರಾಜ್, ನನ್ನ ಸ್ನೇಹಿತೆ ಶಾಲಿನಿ ರಾಯನ್ ಎಂಬ ಹೆಸರನ್ನು ಸೂಚಿಸಿದ್ರು. ಮಗುಗೆ 3 ತಿಂಗಳಿದ್ದಾಗ್ಲೇ ನಾನು ಈ ಹೆಸರೇ ಇಡಬೇಕು ಎಂದು ನಿರ್ಧರಿಸಿದ್ದೆ ಎಂದಿದ್ದಾರೆ. ಆದರೆ ಮುಖ್ಯ ಕಾರಣ ಇನ್ನೂ ದೊಡ್ಡದು. ನನ್ನ ಮಗನ ಹೆಸರು ಯಾವುದೇ ಒಂದು ಧರ್ಮದ ಜೊತೆ ಗುರುತಿಸಿಕೊಳ್ಳಬಾರದು. ಜನ ಅವನ ಹೆಸರು ಕರೆಯುವಾಗ ಧರ್ಮ ನೆನಪಾಗಬಾರದು. ಅವನು ಮೊದಲು ಭಾರತೀಯನಾಗಿ ಗುರುತಿಸಿಕೊಳ್ಳಬೇಕು ಅನ್ನೋದು ನನ್ನ ಆಸೆ ಎಂದು ಅವರು ಹೇಳಿದ್ದಾರೆ. ಇದೇ ಕಾರಣಕ್ಕಾಗಿ ಸಂಸ್ಕೃತ ಮೂಲವಿರುವ ಎಲ್ಲಾ ಧರ್ಮಗಳಲ್ಲೂ ಒಂದೇ ಅರ್ಥ ನೀಡುವ ಹೆಸರನ್ನು ಹುಡುಕಿದ್ರು. ರಾಯನ್ ಎಂಬ ಹೆಸರಿನ ಅರ್ಥ ಏನು ಗೊತ್ತಾ? ಹಿಂದೂ, ಇಸ್ಲಾಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳಲ್ಲಿ ರಾಯನ್ ಎಂದರೆ ಪ್ರಿನ್ಸ್ ಅಥವಾ ಸ್ವರ್ಗದ ಬಾಗಿಲು ಎಂಬ ಅರ್ಥ ಬರುತ್ತದೆ. ನನಗೆ ನನ್ನ ಮಗನೇ ಪ್ರಿನ್ಸ್, ಹೀಗಾಗಿ ಇದಕ್ಕಿಂತ ಉತ್ತಮ ಹೆಸರು ನಮಗಿರಲಿಲ್ಲ ಎಂದು ಮೇಘನಾ ರಾಜ್ ಭಾವುಕರಾಗಿ ಹೇಳಿದ್ದಾರೆ. ಇಂದು ರಾಯನ್ ರಾಜ್ ಸರ್ಜಾಗೆ 6 ವರ್ಷ ತುಂಬಲಿದೆ. ತಂದೆಯ ನೆನಪು ಮತ್ತು ತಾಯಿಯ ಪ್ರೀತಿ ಎರಡನ್ನೂ ಹೊತ್ತು ಬೆಳೆದಿರುವ ಈ ಮಗು ಈಗಾಗಲೇ ಅಭಿಮಾನಿಗಳ ಹೃದಯ ಗೆದ್ದಿದೆ. ಒಟ್ಟಾರೆ ಇದು ಕೇವಲ ಒಂದು ಹೆಸರಲ್ಲ, ಇದೊಂದು ಆಲೋಚನೆ, ಒಂದು ಸಂದೇಶ, ಧರ್ಮದ ಗಡಿ ಮೀರಿ ಭಾರತೀಯತ್ವದ ಗುರುತು. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.